ಸಬ್ಸ್ಕ್ರೈಬ್ ಮಾಡ್ತಿಲ್ಲ, ಸಬ್ಸ್ಕ್ರೈಬ್ ಮಾಡಿ. ಇನ್ನಷ್ಟು ವಿಡಿಯೋಗಳನ್ನು ಹಾಕೋದಕ್ಕೆ ನನಗೆ ಮೋಟಿವೇಶನ್ ಸಿಗುತ್ತೆ. ಹರಿ ಓಂ. ಮಾತೃಭಾಷೆಗೆ ತಂತ್ರಾಂಶದ ಧ್ವನಿ. GN ನರಸಿಂಹಮೂರ್ತಿ ಲೇಖಕರು. ತಂತ್ರಜ್ಞಾನ ಅಂದರೆ ಟೆಕ್ನಾಲಜಿ ದಿನದಿಂದ ದಿನಕ್ಕೆ ಸ್ಥಳೀಯ ಭಾಷೆಗಳಿಗೆ ತುಂಬ ಹತ್ರ ಆಗ್ತಾ ಇದೆ. ಈಗ ಟೆಕ್ನಾಲಜಿ ತುಂಬಾ ಇಂಪ್ರೂವ್ ಆಗಿದೆ. ಹಾಗಾಗಿ ಧ್ವನಿಯನ್ನು ಗುರುತಿಸುವಂಥ ಅನೇಕ ಆ್ಯಪ್ಸು ನಮಗೆ ಸಿಗುತ್ತೆ. ಕನ್ನಡವೂ ಸೇರಿದಂತೆ ಭಾರತದ ಅನೇಕ ಭಾಷೆಗಳಲ್ಲಿ ಈ ಒಂದು ಸೌಲಭ್ಯ ನಮಗೆ ಸಿಗುತ್ತೆ. ಕೆಲವೊಂದು ಇತಿಮಿತಿಯ ನಡುವೆಯೂ ಸಹ ಅನೇಕ ರೀತಿಯ ನಮ್ಮ ಬರವಣಿಗೆಯನ್ನು ಸುಲಭವಾಗಿ ಮಾಡಿದೆ ಈ ಒಂದು ಟೆಕ್ನಾಲಜಿ. ನಮಗೆ ಕನ್ನಡವನ್ನು ಟೈಪ್ ಮಾಡೋಕ್ಕೆ ಬರದೇ ಇದ್ರೂ ಸಹ ಈ ಒಂದು ಟೆಕ್ನಾಲಜಿ ಮೂಲಕ ನಾವು ಏನು ಮಾತಾಡ್ತೀವೋ ಅದು ಅಕ್ಷರವಾಗಿ ಪರಿವರ್ತಿಸುತ್ತೆ. ಇದಕ್ಕೊಂದು ಎಕ್ಸಾಂಪಲ್ ಅಂತ ಹೇಳೋದಾದರೆ, ಗೂಗಲಲ್ಲಿ ನಾವು ಏನು ಹೇಳ್ತೀವೋ ಅದನ್ನು ಕೇಳಿಸ್ಕೊಂಡು ಸೆಂಟೆನ್ಸ್ ಆಗಿ ನಮಗೆ ಕೊಡುತ್ತಲ್ವ, ಆ ರೀತಿ. ಈ ರೀತಿಯ ಉಪಯೋಗವನ್ನು ಅನೇಕ ಜನರು ತಮ್ಮ ಕೆಲಸಗಳಲ್ಲಿ ಬಳಸ್ತಾ ಇದ್ದಾರೆ. ಅದರ ಎಕ್ಸಾಂಪಲನ್ನು ನೋಡೋದಾದರೆ, ಪತ್ರಕರ್ತರು, ನ್ಯಾಯಾಧೀಶರು, ವಕೀಲರು, ಬರಹಗಾರರು, ಅನುವಾದಕರು, ಸಿನಿಮಾ ಧಾರಾವಾಹಿಗಳಿಗೆ ಸಂಭಾಷಣೆ ಬರೆಯುವವರು. ಇಲ್ಲೂ ಸಹ ನೀವೊಂದನ್ನು ಗಮನಿಸಿ, ಸೀರಿಯಲ್ಲು ಮತ್ತು ನಾವು ಮೂವಿ ನೋಡ್ತಿರ್ಬೇಕಾದ್ರೆ ಅವರು ಮಾತಾಡ್ತಾ ಇರೋದು ನಮಗೆ ಸೆಂಟೆನ್ಸ್ ಆಗಿ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರತ್ತೆ ಅಲ್ವಾ. ಜೊತೆಗೆ ಟೀಚರ್ಸ್, ಲೆಕ್ಚರ್ಸ್ ಇವರೆಲ್ಲರೂ ಸಹ ಈ ಒಂದು ಟೆಕ್ನಾಲಜಿಯನ್ನು ಬಳಸ್ಕೊಂಡು ಕೆಲಸವನ್ನು ಮಾಡ್ತಾ ಇದ್ದಾರೆ. ಇದರಿಂದ ತುಂಬ ಜನರಿಗೆ ತುಂಬಾ ಸಹಾಯವಾಗಿದೆ. ಈ ಒಂದು ಲೆಸನ್ನಲ್ಲಿ ವಾಗಕ್ಷರ, ಕ, ನಾದ ಮತ್ತು ಭರತವಾಣಿ ತಂತ್ರಾಂಶಗಳ ಪರಿಚಯವನ್ನು ನೀಡಲಾಗಿದೆ. ಇದರ ಒಂದು ಬಳಕೆ ಮತ್ತು ಪ್ರಯೋಜನವನ್ನು, ಅಂದರೆ ಇದನ್ನು ಯಾವ ರೀತಿ ಯೂಸ್ ಮಾಡಿದ್ರೆ ಏನೆಲ್ಲ ಹೆಲ್ಪ್ ಆಗುತ್ತೆ ಅನ್ನೋದು ಎಲ್ಲ ಸ್ಟೂಡೆಂಟ್ಗೂ ತಿಳಿಸ್ಬೇಕು ಅನ್ನೋದು ಇವರ ಒಂದು ಉದ್ದೇಶ ಆಗಿದೆ. ಹಾಗೆ ನೆನ್ಪಿಟ್ಕೊಳ್ಳಿ, ತಂತ್ರಾಂಶ ಅಂದರೆ ಸಾಫ್ಟ್ವೇರ್ ಅನ್ನುವ ಅರ್ಥ. ಈಗ ಪಠ್ಯದ ಸಾರಾಂಶವನ್ನು ನೋಡೋಣ. ಆಡಳಿತದಲ್ಲಿ ಕನ್ನಡ ಅಂದರೆ ಅಡ್ಮಿನಿಸ್ಟ್ರೇಷನ್ ಅಥವಾ ಮ್ಯಾನೇಜ್ಮೆಂಟಲ್ಲಿ ಕನ್ನಡದ ಬಗ್ಗೆ ಮಾತಾಡ್ತಾ ಇದ್ದಾರೆ. ಕರ್ನಾಟಕ ರಾಜ್ಯ ಸರ್ಕಾರದ ಆಡಳಿತದಲ್ಲಿ ಈ ಕಚೇರಿ ವಿಭಾಗವಿದೆ, ಅಂದರೆ ಈ ಡಿಪಾರ್ಟ್ಮೆಂಟ್ ಅನ್ನೋದಿದೆ. ಅಲ್ಲಿ ಕಾಗದ ರಹಿತ ಆಡಳಿತ ನೀಡೋದು ಇವರ ಮುಖ್ಯ ಉದ್ದೇಶ ಆಗಿದೆ. ಪ್ರತಿ ಜಿಲ್ಲೆಯಲ್ಲೂ ಇದರ ಒಂದು ಪ್ರಯತ್ನ ನಡೀತಾನೇ ಇದೆ. ಇಂದಿನ ದಿನಗಳಲ್ಲಿ ಈ ಕಚೇರಿಗೂ ಸಹ ವಾಗ್ ಅಕ್ಷರ ಅಳವಡಿಸಲು ಸರ್ಕಾರದೊಂದಿಗೆ ಡಿಸ್ಕಷನ್ ನಡೀತಾ ಇದೆ. ಈ ರೀತಿ ಮಾಡೋದ್ರಿಂದ, ಈ ಕಾರಣದಿಂದ ಆಡಳಿತದಲ್ಲಿ ಕನ್ನಡ ಪರಿಣಾಮಕಾರಿಯಾದ ಬಳಕೆ ಇನ್ನಷ್ಟು ಹೆಚ್ಚಾಗಲಿದೆ. ದೇಶೀಯ ಭಾಷೆಗಳಿಗೆ, ಅದರಲ್ಲಿಯೂ ಕನ್ನಡಕ್ಕೆ ಮತ್ತಷ್ಟು ಒತ್ತು ಕೊಟ್ಟು ಸಹಜ ಭಾಷಾ ಸಂಸ್ಕರಣಾ ಪ್ರಯೋಗಾಲಯ ಸ್ಥಾಪಿಸಲು ಮುಂದಾಗಿದೆ. ಅಂದರೆ ನ್ಯಾಷನಲ್ ಲ್ಯಾಂಗ್ವೇಜ್ ಪ್ರೊಸೆಸಿಂಗ್ ಲ್ಯಾಬ್. ಕನ್ನಡ ಭಾಷೆಯ ವಿಚಾರದಲ್ಲಿ ಪರಿಷತ್ತು ಸಹಾಯವನ್ನು ಮಾಡಿದ್ರೆ ಇದಕ್ಕೆ ಬೇಕಾದಂಥ ಟೆಕ್ನಾಲಜಿ ಅಗತ್ಯಗಳನ್ನು ವಿಶ್ವವಿದ್ಯಾಲಯ ಒದಗಿಸಲಿದೆ. ಕನ್ನಡವನ್ನು ಉಪಯೋಗ ಮಾಡುವಾಗ ಉಂಟಾಗುವಂಥ ಕಾಗುಣಿತ ಪರಿಶೀಲನೆ ಅಂದರೆ ಸ್ಪೆಲ್ಲಿಂಗ್ ಚೆಕ್, ವ್ಯಾಕರಣ ಪರಿಶೀಲನೆ ಅಂದರೆ ಗ್ರಾಮರ್ ಚೆಕ್, ಸೌಲಭ್ಯಗಳನ್ನು ಟೆಕ್ನಾಲಜಿ ಮೂಲಕ ನಾವು ಉಪಯೋಗಿಸಿ ಇನ್ನಷ್ಟು ಕನ್ನಡವನ್ನು ಬಳಕೆ ಮಾಡ್ಬೋದು. ಜೊತೆಗೆ ಬೇರೆ ಭಾಷೆಗಳಿಗೂ ವಿಸ್ತರಿಸಬೇಕು. ಜೊತೆಗೆ ಇದರ ಬಗ್ಗೆ ಕೆಲವೊಂದು ಅಗ್ರಿಮೆಂಟು ಮಾಡ್ತಾ ಇದ್ದಾರೆ, ಅದರ ಬಗ್ಗೆ ಚರ್ಚೆನೂ ಸಹ ನಡೀತಾ ಇದೆ. ಈ ಮಿತಿಗಳು ಅಂದರೆ ಲಿಮಿಟೇಷನ್ಸ್, ಇದರಲ್ಲಿ 5 ಪಾಯಿಂಟ್ಸ್ ಇದೆ. ಅದನ್ನು ಒಂದೊಂದಾಗೆ ನೋಡ್ತಾ ಹೋಗೋಣ. ಅದರಲ್ಲಿ ಫಸ್ಟ್ ಪಾಯಿಂಟ್ ಬಂದು, ಮಾತನಾಡಿದ್ದನ್ನು ಅಕ್ಷರ ರೂಪದಲ್ಲಿ, ಆಡಿಯೋ ರೂಪದಲ್ಲಿ ಸೇವ್ ಮಾಡಬಹುದು, ಶೇರು ಸಹ ಮಾಡಬಹುದು. ಸೆಕೆಂಡ್, ಮಾತು ಅಕ್ಷರ ರೂಪಕ್ಕೆ ಬಂದ ಮೇಲೆ, ಅಂದರೆ ಅದು ಸೆಂಟೆನ್ಸ್ ಆದ ಮೇಲೆ ಅದನ್ನು ಇನ್ನಷ್ಟು ಅಂದಗೊಳಿಸೋಕ್ಕೆ ಬುಲೆಟ್ ಪಾಯಿಂಟ್ ಹಾಕೋದು, ವರ್ಡಲ್ಲಿ ಓಪನ್ ಮಾಡಿ ಫಾರ್ಮೆಟ್ಗಳನ್ನು ಬದಲಿಸುವಂಥ ಆಯ್ಕೆ, ಇದೆಲ್ಲನೂ ಇದರಲ್ಲಿದೆ. ಥರ್ಡು, ನಾವು ಮಾತನಾಡುವ ಭಾಷೆ ಯಾವುದೇ ಆಗಿರಲಿ ಅಥವಾ ಯಾವುದೇ ಲೆಸನ್ ಇರಲಿ, ಅದು ಸರಿಯಾದ ಉಚ್ಚಾರಣೆ ಸ್ಪಷ್ಟವಾಗಿರಬೇಕು. ಯಾವುದೇ ರೀತಿಯ ಚಿಹ್ನೆಗಳು ಇಲ್ಲಿ ಬರೋದಿಲ್ಲ. ಫೋರ್ತ್, ಗೋಜು ಗದ್ದಲ ಅಂದರೆ
ತುಂಬ ಡಿಸ್ಟರ್ಬೆನ್ಸ್ ಇರುವಂತಹ ಸ್ಥಳದಲ್ಲಿ ಅಥವಾ ಗಲಾಟೆ ಇರುವಂತಹ ಪ್ಲೇಸಲ್ಲಿ ಪ್ರತ್ಯೇಕವಾದಂಥ ಮೈಕ್ ಒಂದನ್ನು ಮಾತನಾಡುವವರಿಗೆ ತುಂಬ ಹತ್ತಿರದಲ್ಲಿ ಇರುವಂತೆ ನೋಡ್ಕೊಳ್ಬೋದು. 5th, OCR ಆಪ್ಟಿಕಲ್ ಕ್ಯಾರೆಕ್ಟರ್ ರೆಕಗ್ನಿಷನ್. ಹಳೆಯ ಪುಸ್ತಕಗಳನ್ನು ಮರು ಮುದ್ರಣಕ್ಕೆ ಅನುಕೂಲವಾಗುವಂಥ ನಿಟ್ಟಿನಲ್ಲಿ ಈ ಒಂದು ಟೆಕ್ನಾಲಜಿ ಅಥವಾ ತಂತ್ರಾಂಶವನ್ನು ಬಳಸಬಹುದು. ಅಂದರೆ ಹಳೆ ಪುಸ್ತಕಗಳನ್ನು ಮತ್ತೆ ಹೊಸದಾಗಿ ಪ್ರಿಂಟ್ ಮಾಡುವಂಥ ಅವಕಾಶ ಈ ಟೆಕ್ನಾಲಜಿಯಿಂದ ನಮಗೆ ಸಿಗುತ್ತೆ. ತಳಹದಿ ಮರೆಯುವುದುಂಟೆ. ಇಂದು ನಾವು ಕಂಪ್ಯೂಟರ್ ಮತ್ತು ಮೊಬೈಲ್ನಲ್ಲಿ ಕನ್ನಡವನ್ನು ತುಂಬ ಸುಲಭವಾಗಿ ಟೈಪ್ ಮಾಡ್ತಿದ್ದೀವಿ ಅಲ್ವಾ? ಇದಕ್ಕೆ ಮುಖ್ಯ ಕಾರಣ ಯಾರು ಗೊತ್ತಾ? KP ರಾವ್, ಕಿನಿಕಂಬಳ ಪದ್ಮನಾಭ ರಾವ್ ಇವರ ಪೂರ್ತಿ ಹೆಸರು. ಇವರು 1988ರಲ್ಲಿ ಅಂದರೆ 1988 ವರ್ಷದಲ್ಲಿ ಸೇಡಿ ಆ್ಯಪ್ ಅನ್ನೋ ಒಂದು ಕನ್ನಡದ ಆ್ಯಪನ್ನು ಕ್ರಿಯೇಟ್ ಮಾಡ್ತಾರೆ. ಕನ್ನಡದ ಮೊದಲ ಲಿಪಿ ಟೆಕ್ನಾಲಜಿಯನ್ನು ಅಭಿವೃದ್ಧಿ ಮಾಡಿದಂತಹ ಹೆಗ್ಗಳಿಕೆ ಇವರದಾಗುತ್ತೆ. ಇದನ್ನು ಉಚಿತವಾಗಿ ಎಲ್ಲರೂ ಉಪಯೋಗ ಮಾಡುವಂತೆ ಮಾಡಿದ್ದಾರೆ. ಅಂತಹ ಔದಾರ್ಯ ಮನಸ್ಸು ಇವರದಾಗಿದೆ. ಇದಕ್ಕೆ ರಾಜ್ಯ ಸರ್ಕಾರದಿಂದಲೂ ಮಾನ್ಯತೆ ನೀಡಿದೆ. ಇಲ್ಲಿ ಕನ್ನಡ ಮಾತ್ರವಲ್ಲ, ಭಾರತದ ಎಲ್ಲ ಭಾಷೆಗಳನ್ನು ಕಂಪ್ಯೂಟರಲ್ಲಿ ಬಳಸೋದಕ್ಕೆ ಸಹಾಯ ಮಾಡಿರೋದು KP ರಾವ್ ಅವರ ಆ್ಯಪ್ ಆಗಿದೆ. ಜೊತೆಗೆ ಕಂಪ್ಯೂಟರ್ ಮತ್ತು ಮೊಬೈಲ್ಗಳಲ್ಲಿ ಎಲ್ಲ ಭಾಷೆಗಳನ್ನು ಬಳಸೋದಕ್ಕೆ ವಿಧದಲ್ಲಿ ಹಲವಾರು ಜನರು ಇದರ ಬಗ್ಗೆ ಶ್ರಮಪಟ್ಟು ಕೆಲಸವನ್ನು ಮಾಡ್ತಾ ಇದ್ದಾರೆ. ಎಲ್ಲರಿಗೂ KP ರಾವ್ ಹಾಕ್ಕೊಟ್ಟಿರುವಂತಹ ತಳಹದಿಯೇ ಸ್ಫೂರ್ತಿ. ಅಂದರೆ ಅವ್ರು ಹಾಕ್ಕೊಟ್ಟಿರುವಂಥ ಬೇಸು ಇವರು ಇಷ್ಟು ಕೆಲಸ ಮಾಡೋದಕ್ಕೆ ಸಹಾಯ ಆಗ್ತಿದೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ನಾದದ ಇಂಪು ಅಂದರೆ ವಾಯ್ಸ್ ಬೇಸ್ಡ್ ಕೀಬೋರ್ಡ್. ಇದು ಧ್ವನಿ ಆಧಾರಿತ ಕೀಲಿಮಣಿ. ಕೀಲಿಮಣಿ ಅಂದರೆ ಕೀಬೋರ್ಡ್. ಇಂಗ್ಲಿಷ್ ಭಾಷೆಯ ಕೊರಟರಿ ಕೀಬೋರ್ಡ್ಗಿಂತ ಇದರ ಡಿಸೈನು ತುಂಬ ಡಿಫ್ರೆಂಟ್ ಆಗಿದೆ ಅಂತ ಹೇಳ್ತಿದ್ದಾರೆ. ಹಾಗೆ ಲಿಪಿ ಅಂದರೆ ಸ್ಕ್ರಿಪ್ಟ್. ಭಾರತೀಯ ಬ್ರಾಹ್ಮಿ ಲಿಪಿ ಮೂಲದ ಭಾಷೆಗಳ ಪ್ರಕಾರ ಪ್ರಾಥಮಿಕ ಸ್ವರ ವಿನ್ಯಾಸ ಘಟಕಗಳು ವಿಸ್ತಾರವಾಗಿ ನೇರವಾಗಿ ಸಂಪರ್ಕಿಸಲು ಅನುಕೂಲವಾಗುವಂತೆ ಈ ಒಂದು ಕೀಬೋರ್ಡನ್ನು ಡಿಸೈನ್ ಮಾಡಿದ್ದಾರೆ. ನಿಟ್ಟೂರು ಮೂಲದ ಅಮೆರಿಕದ ಸಾಫ್ಟ್ವೇರ್ ಉದ್ಯಮಿ ಆದಂತಹ ಡಾಕ್ಟರ್ ಗುರುಪ್ರಸಾದ್ ಹಾಗೂ ಭಾಷಾ ತಜ್ಞ BVK ಶಾಸ್ತ್ರಿ ಅವರ ತಂಡ ಅಥವಾ ಗ್ರೂಪ್ ಎಲ್ಲ ಸೇರಿ ಈ ಒಂದು ವಿಶಿಷ್ಟವಾದಂಥ ಕೀಬೋರ್ಡನ್ನು ಡಿಸೈನ್ ಮಾಡಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕು ಅಂದರೆ ವೆಬ್ಸೈಟು ಇದೆ, ಅಲ್ಲಿ ಹೋಗಿ ನೋಡ್ಬೋದು ಅಂತ ಹೇಳ್ತಿದ್ದಾರೆ. ಭಾರತವಾಣಿ ಬಹುಮಾಧ್ಯಮಗಳು ಅಂದರೆ ಮಲ್ಟಿಮೀಡಿಯಾ ಇವರ ಎಲ್ಲರ ಮುಖ್ಯ ಉದ್ದೇಶ ಒಂದೇ ಆಗಿದೆ. ಅದೇನಪ್ಪ ಅಂದರೆ ಭಾರತೀಯ ಭಾಷೆಗಳ ಜ್ಞಾನವನ್ನು ಒಂದೇ ಜಾಲತಾಣದಲ್ಲಿ ಅಂದರೆ ಒಂದೇ ವೆಬ್ಸೈಟಲ್ಲಿ ಕೊಡಬೇಕು ಅನ್ನೋದು ಅವರ ಮುಖ್ಯ ಉದ್ದೇಶ. ಹಾಗಾಗಿ ಇದನ್ನು ಸೆಂಟ್ರಲ್ ಗೌರ್ಮೆಂಟು ಇಂಪ್ಲಿಮೆಂಟ್ ಸಹ ಮಾಡಿದೆ. ಇದು ಮೊಬೈಲ್ ಅಪ್ಲಿಕೇಶನ್ ಮತ್ತು ಕಂಪ್ಯೂಟರ್ ಆಧಾರಿತ ಜಾಲತಾಣದ ಅಂದರೆ ವೆಬ್ಸೈಟ್ ಮೂಲಕ ತುಂಬನೇ ಫೇಮಸ್ ಆಗಿದೆ. ಜೊತೆಗೆ ಕಂಪ್ಯೂಟರ್ ಬೇಸ್ಡ್ ವೆಬ್ಸೈಟ್ನಲ್ಲಿ 150 ಡಿಜಿಟಲ್ ಡಿಕ್ಷನರಿ ಸಿಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಎಲ್ಲ ಭಾಷೆಯ ನಿಘಂಟು ಇಲ್ಲಿ ಲಭ್ಯವಿದೆ. ಕನ್ನಡ ಸಾಹಿತ್ಯ ಪರಿಷತ್ತಿನ 8 ನಿಘಂಟುಗಳು ಅಂದರೆ 8 ಡಿಕ್ಷನರಿ ಇಲ್ಲಿ ನಮಗೆ ಸಿಗುತ್ತೆ. ಧ್ವನಿ ಆ್ಯಪಲ್ಲಿ ರೆಕಾರ್ಡ್ ಮಾಡೋದಕ್ಕೆ 15 ಸೆಕೆಂಡ್ಸ್ ಮಿತಿ ಇದೆ. ಆದರೆ ವಾಗಾಕ್ಷರದಲ್ಲಿ ಯಾವುದೇ ರೀತಿಯ ಮಿತಿ ಇಲ್ಲ. ಸಿಸ್ಟಮ್ಗೆ ಮೈಕ್ರೋಫೋನನ್ನು ಕನೆಕ್ಟ್ ಮಾಡಿ ಲೈವ್ ಸ್ಪೀಚ್ ಕೊಡ್ತಿರುವಂತಹ ಸಂದರ್ಭದಲ್ಲಿ ಅದನ್ನು ಸಹ ಯಥಾ ಪ್ರಕಾರವಾಗಿ ಅಕ್ಷರ ರೂಪದಲ್ಲಿ ಅಂದರೆ ಲೆಟರ್ ಫಾರ್ಮ್ ಆಗಿ ನಾವು ಅದನ್ನು ಪಡೆಯಬಹುದು ಅಂತ ಅನ್ನುತ್ತಾರೆ ಜ್ಞಾನಿ ಸಂಸ್ಥೆಯ ಅನಂತ್ ಎನ್. ಸಂಸ್ಥೆ ಅಂದರೆ ಇನ್ಸ್ಟಿಟ್ಯೂಟ್ ಅನ್ನುವ ಅರ್ಥ. ಎಷ್ಟೇ ಗದ್ದಲ ಗಲಾಟೆ ಇದ್ರೂ ಕೂಡ ಸ್ಪಷ್ಟವಾಗಿ ರೆಕಾರ್ಡ್ ಆಗುವಂತಹ ಹಾಗೂ ಯಾವುದೇ ಫಾರ್ಮೇಟ್ನಲ್ಲಿರುವಂಥ ಆಡಿಯೋ ಫೈಲನ್ನು ಟೆಕ್ಸ್ಟ್ ಆಗಿ ಚೇಂಜ್ ಮಾಡುವಂತಹ ಸೌಲಭ್ಯ ತುಂಬ ಬೇಗ ನಮಗೆ ಸಿಗುತ್ತೆ ಅನ್ನುವ ಒಂದು ವಿಶ್ವಾಸವನ್ನು ಅವರು ವ್ಯಕ್ತಪಡಿಸ್ತಾ ಇದ್ದಾರೆ. ಭಾರತ ವಾಣಿಯ ಕಾರ್ಯಗಳು ಅಂದರೆ ಫಂಕ್ಷನ್ಸ್, ಅದರಲ್ಲಿ 4 ಪಾಯಿಂಟ್ಸ್ ಇದೆ. ಫಸ್ಟ್ ಒನ್, ಡಿಜಿಟಲ್ ರೂಪದಲ್ಲಿ ಭಾಷೆ ಮತ್ತು ಸಾಹಿತ್ಯಗಳ ದಾಖಲೀಕರಣ ಅಂದರೆ ಡಾಕ್ಯುಮೆಂಟೇಶನ್ ಆಫ್ ಲ್ಯಾಂಗ್ವೇಜ್ ಅಂಡ್ ಲಿಟರೇಚರ್ ಇನ್ ಡಿಜಿಟಲ್ ಫಾರ್ಮ್. ಸೆಕೆಂಡ್ ಪಾಯಿಂಟ್, ಲಿಪಿ ಅಂದರೆ ಸ್ಕ್ರಿಪ್ಟ್.
ಮತ್ತು ಟೈಪೋಗ್ರಫಿ ಸಂಕೇತಗಳನ್ನು ವಿನ್ಯಾಸಗೊಳಿಸೋದು, ಅಂದರೆ ಅದರ ಸಿಂಬಲ್ಸ್ ಅನ್ನ ಡಿಸೈನ್ ಮಾಡೋದು. ಥರ್ಡ್ ಒನ್, ನಿಘಂಟುಗಳು ಮತ್ತು ಪದಕೋಶಗಳನ್ನು ಸಿದ್ಧಪಡಿಸುವುದು. ನೆಕ್ಸ್ಟ್ ಫೋರ್ತ್ ಒನ್, ಆಧುನಿಕ ಮತ್ತು ಶಾಸ್ತ್ರೀಯ ಭಾಷೆಗಳಲ್ಲಿರುವಂತಹ ಸಾಹಿತ್ಯ ಮತ್ತು ಜ್ಞಾನ ಪಠ್ಯಗಳ ಅನುವಾದವನ್ನು ಮಾಡೋದು, ಅಂದರೆ ಟ್ರಾನ್ಸ್ಲೇಷನ್ ಮಾಡೋದು. ಆನ್ಲೈನ್ ಭಾಷಾ ಬೋಧನೆ, ಕಲಿಕೆ, ಭಾಷಾ ಶಿಕ್ಷಕರ ತರಬೇತಿ ಮತ್ತು ಮೌಲ್ಯಮಾಪನ. ಕರ್ನಾಟಕ ಸರ್ಕಾರ ತನ್ನ ಆಡಳಿತ ಇಲಾಖೆಯಲ್ಲಿ ಕನ್ನಡ ಕೋಶದ ಮೂಲಕ ಹಲವಾರು ಕನ್ನಡದ ತಂತ್ರಜ್ಞಾನ ಸೌಲಭ್ಯಗಳನ್ನು ಸಾರ್ವಜನಿಕರಿಗೆ ಒದಗಿಸುವುದು ಅವರ ಮುಖ್ಯ ಉದ್ದೇಶ. ಇದು ಪದ ಕಣಜದ ಮೂಲಕ ಇವರ ಆಸೆ ನೆರವೇರಿದೆ. ಇಲ್ಲಿ 70ಕ್ಕೂ ಹೆಚ್ಚಿನ ನಿಘಂಟುಗಳು ಅಂತರ್ಜಾಲದಲ್ಲಿ ಲಭ್ಯವಿದೆ. ಅಂದರೆ 70ಗಿಂತ ಹೆಚ್ಚು ಇರುವಂಥ ಡಿಕ್ಷನರಿಗಳು ನಮಗೆ ವೆಬ್ಸೈಟಲ್ಲಿ ಸಿಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಇದರ ಉಪಯೋಗವನ್ನು ಎಲ್ಲರೂ ಪಡಿಬೇಕು ಅನ್ನೋದು ಸರ್ಕಾರದ ಮೂಲ ಉದ್ದೇಶ ಆಗಿದೆ. ಥ್ಯಾಂಕ್ ಯು. ಕೃಷ್ಣಾರ್ಪಣಮಸ್ತು.